ಲಾಕಿ ಲಾಕ್ಸ್ಗೆ ಮತ್ತೆ ಸ್ವಾಗತ. ನಾವೀಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ವೈಫವ್ರ ಊರಿಗೆ ಬಂದಿದ್ದೀವಿ. ಅಟ್ಟಿಲಕ್ಕಮ್ಮ ದೇವಸ್ಥಾನ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ. ಇವತ್ತು ಅಟ್ಟಿಲಕ್ಕಮ್ಮ ದೇವಸ್ಥಾನ ಅಮ್ಮನಟ್ಟಿಯಲ್ಲಿದ್ದೀವಿ. ನಮ್ಮ ವೈಫವ್ರ ಊರು. ಇವತ್ತು ಫುಲ್ಲು ಜೋರಾಗಿ ನಡೀತೈತೆ ನೋಡಿ. ಅಟ್ಟಿಲಕ್ಕಮ್ಮ ದೇವಸ್ಥಾನ ಪ್ರವೇಶ ದ್ವಾರ. ಇಲ್ಲಿ ಜಾತ್ರೆ ಅಂತೂ ಫುಲ್ಲು ಭರ್ಜರಿಯಾಗಿ ನಡೀತೈತೆ. ಏನು ಸಿಗಲ್ಲ ಅನ್ನಂಗಿಲ್ಲ. ಫುಲ್ಲು ಎಲ್ಲ ಎಲ್ಲಿ ನೋಡಿದ್ರು ಆಟ ಸಾಮಾನು, ಆಮೇಲೆ ಕಳ್ಳೆಪುರಿ ಎಲ್ಲ ಸೇಲ್ ಮಾಡ್ತವ್ರೆ. ಇಲ್ಲಿ ನೋಡ್ಬೋದು ದೇವಸ್ಥಾನ. ಅಲ್ಲಿ ನೋಡಿ ಡೆಕೋರೇಷನ್ ಎಲ್ಲ ಎಷ್ಟು ಸಖತ್ತಾಗಿ ಗ್ರ್ಯಾಂಡಾಗಿ ಮಾಡವ್ರೆ. ಮತ್ತೆ ಇಲ್ಲಿ ಫೆಸಿಲಿಟಿ ಎಲ್ಲ ಪೊಲೀಸು ಭದ್ರತೆ ಅಲ್ಲಿ ನಡೀತೈತೆ. ಇವತ್ತು ಇಲ್ಲಿ ಶನಿವಾರ ಏನು ಮದುವೆ ನಡೆಯುತ್ತಂತೆ, ಅದಕ್ಕೆ ದೊಡ್ಡದಾಗಿ ಇದಾಗ್ತಿದ್ದಾರೆ ನೋಡಿ. ಟೆಂಟ್ನ ಬನ್ನಿ ತೋರಿಸ್ತೀವಿ ನಿಮ್ಗೆ. ಅಲ್ಲಿ ಮುಂದೆ ಒಂದು ಶೆಡ್ ಹಾಕ್ತವ್ರೆ. ಇದು ಸೆಟ್ ಹಾಕ್ತವ್ರೆ. ಯಾವುದೋ ಒಂದು ಮದುವೆ ನಡೀತಂತೆ ಸಾಟರ್ಡೆ ಸಂಡೇ, ಅದಕ್ಕೋಸ್ಕರ ಅದು ತೋರಿಸ್ತೀವಿ. ಇಲ್ಲಿ ನೋಡ್ಬೋದು ದೇವಸ್ಥಾನ ಅಂತೂ ಇವತ್ತು ಫುಲ್ಲು ಶೈನ್ ಆಗ್ತೈತೆ. ಅಟ್ಟಿಲಕ್ಕಮ್ಮ ದೇವಸ್ಥಾನ ಅಮ್ಮನಟ್ಟಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲೆಲ್ಲ ಬಳೆ ತೊಡಗಿಸ್ಕೊಳ್ಳೋರೆಲ್ಲ ಇಲ್ಲಿ ತೊಡಗಿಸ್ಕೊಳ್ತವ್ರೆ. ಇವಾಗ ಕರೆಕ್ಟಾಗಿ ಟೈಮು 6:30. ಪಾನಿಪುರಿ ಗೋಬಿ ತಿನ್ನಕ್ಕೆ. ಆಮೇಲೆ ಅಲ್ಲಿ ನೋಡ್ಬೋದು ಅಲ್ಲೊಂದು ಬ್ಲ್ಯಾಕ್ ಕಲರ್ ಶೆಡ್ ಕಾಣಿಸ್ತೈತಲ್ಲ, ಅಲ್ಲಿ ನಾಟಕ ನಡೆಯುತ್ತೆ ಇವತ್ತು ನೈಟು. ಆಮೇಲೆ ನೋಡಿದ್ರೆ ಇವತ್ತು ಯಾರು ಸೈಡ್ ಹೋಗಲ್ಲ. ಹೇಳ್ಬೇಕಾದ್ರೆ ಗಾಡಿ ಅಲೋನೇ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಎಲ್ಲ ಬ್ಲಾಕ್ ಮಾಡಿಬಿಡ್ತಾರೆ. ಆಮೇಲೆ ಇಲ್ಲಿ ನೋಡಿ ಎಲ್ಲ ಅಚ್ಚುಕಟ್ಟಾಗಿ ನಡೀತೈತೆ. ವೇ ಟು ಟಾಯ್ಲೆಟ್ಸ್ ಕೂಡ ಅರೇಂಜ್ ಮಾಡೋರೆ. ಬರಲೇಬೇಕು. ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಅಮ್ಮನಟ್ಟಿ ಗ್ರಾಮದಲ್ಲಿ. ಇಲ್ಲಿ ನೋಡಿ ಕಳ್ಳೆಪುರಿ, ಜಹಾಂಗೀರು, ಕಬ್ಬಿನ ಜ್ಯೂಸು. ನಾವು ಆಗಲೇ ಹೇಳಿದ್ವಲ್ಲ ಅಲ್ಲಿ ಮದುವೆ ಟೆಂಟು ಸೆಟ್ ಹಾಕ್ತವ್ರೆ ಅಂದ್ಬಿಟ್ಟು. ನೋಡಿ ಏನು ಬೃಹತ್ತಾಗಿ ಶೆಡ್ ಹಾಕ್ತವ್ರೆ. ಬೆಂಗಳೂರಲ್ಲೆಲ್ಲ ಎಲ್ಲ ಚೌಟ್ರಿಲ್ ಮಾಡ್ತಾರೆ. ಇಲ್ಲಿ ಯಾರೋ ಪೂಜಾರಿ ಕಡೆಯವರಂತೆ, ಅವರು ಕಡೆ ಮದುವೆ ನಡೀತಾ ಇರೋದು. ಏನು ಭರ್ಜರಿಯಾಗಿ ಸೆಟ್ ಆಗ್ತವ್ರೆ ಅಂದರೆ ಯಾವುದೋ ಫಿಲಮ್ ಶೂಟಿಂಗ್ ಸೆಟ್ ಆಗ್ದಂಗೆ ಆಗ್ತವ್ರೆ. ಅಲ್ಲಿ ನೋಡಿ ಎಲ್ಲ ಕವರ್ ಮಾಡ್ತವ್ರೆ. ಇದೆಲ್ಲ ಸಾಟರ್ಡೆ ಸಂಡೇ ನಾವು ಇರಲ್ಲ. ಇದು ಏನಾದರೂ ನಾವು ಇರೋ ಟೈಮ್ಗೆ ಶೆಡ್ ಏನಾದರೂ ಕಂಪ್ಲೀಟ್ ಆದರೆ ತೋರಿಸ್ತೀವಿ. ತೋರಿಸೋಣ ಫಸ್ಟು. ಅದಕ್ಕಿಂತ ಮುಂಚೆ ದೇವಸ್ಥಾನ ಡೆಕೋರೇಷನ್ ತೋರಿಸೋಣ. ಬಾಯಿದೆ ಎಷ್ಟು ಸಖತ್ತಾಗಿ ಫುಲ್ಲು ಹೂವಿನ ಅಲಂಕಾರ ಎಲ್ಲ ಸಖತ್ತಾಗಿ ಮಾಡವ್ರೆ. ಇವತ್ತು ಜಾತ್ರೆ ಅಲ್ವಾ. ಇಲ್ಲಿ ನೋಡಿ ಇಲ್ಲೆಲ್ಲ ಹೂವು, ಹಣ್ಣು, ಕಾಯಿ, ಹಂಪ್ಲು. ಇವತ್ತು ಏನಿದ್ರು ಅಟ್ಟಿಲಕ್ಕಮ್ಮಂದೆ ಇವತ್ತು ಹಬ್ಬ. ನೋಡಿ ಫುಲ್ಲು ಜನ ಅಂತೂ ವಿಪರೀತ ಜನ. ಇನ್ನೂ ಇವಾಗ 6 ಗಂಟೆ ನೈಟ್ ಇರೋದು ಮೇಯ್ನ್ ಹಬ್ಬ. ಫುಲ್ ಲೈಟ್ ಸೆಟ್ಟಿಂಗು, ಒಳ್ಳೆ ತಿರುಪತಿ ದೇವಸ್ಥಾನ ನೋಡ್ದಂಗೂ ಕಾಣಿಸ್ತೈತೆ ನಮಗೆ. ಆಮೇಲೆ ಇವಾಗ ನನ್ನ ಹೆಂಡತಿಯವ್ರ ಮನೆಗೆ ಹೋಗ್ತೀವಿ. ಇಲ್ಲೇ ಇರೋದು, ಪಕ್ಕದಲ್ಲೇ ಇರೋದು ಮನೆ. ಇವಾಗ ಮನೆ ಹತ್ರ ಹೋಗಿ ಮನೆ ಹತ್ರ ವ್ಲಾಗ್ ಮಾಡೋಣ. ಏನು ಇಲ್ಲೇ ಪಕ್ಕದಲ್ಲೇ ನಮ್ಮ ವೈಫ್ ಅವ್ರ ಮನೆ ಇರೋದು. ಹಿಂಗೆ ಹೋಗ್ಬೇಕು. ನೋಡಿ ಇದೇ ದೇವಸ್ಥಾನ, ಇದೇ ನಮ್ಮ ಮಾವವ್ರ ಮನೆ. ದೇವಸ್ಥಾನದ ನೋಡಿದ್ರಲ್ಲ, ಇನ್ನೂ ರಾತ್ರಿ ಇದೆ. ಮೇಯ್ನು ರಾತ್ರಿ ನಡೆಯೋದು ಜಾತ್ರೆ ಎಲ್ಲ ತೋರಿಸ್ತೀನಿ ನಿಮಗೆ. ಇದೇ ನನ್ನ ವೈಫ್ ಅವ್ರ ಮನೆ. ನನಗೆ ನಮ್ಮ ಚಿಕ್ಕಿನೆಲ್ಲ ತೋರಿಸ್ತೀನಿ, ಬನ್ನಿ. ನಮ್ಮ ಚಿಕ್ಕಿ, ನಮ್ಮಮ್ಮ, ಅವರೆಲ್ಲ ಯಾರೋ ಗೊತ್ತಿಲ್ಲ. ಈಗ ನಾವು ಅವಾಗಲೇ ಎಲ್ಲ ನೋಡ್ದೋ ಜಾತ್ರೆ ಎಲ್ಲ ಹೆಂಗೆ 6 ಗಂಟೆ ಟೈಮಲ್ಲಿ ನೋಡಿದ್ದೀವಿ. ಈಗ
ಈಗಿರೋದು ಆಕ್ಚುವಲ್ ಅಸಲಿ ಒಳ್ಳೆ ಅದೇ ಟೈಟಲ್, ಅಸಲಿ ಜಾತ್ರೆ ಈಗಿರೋದು. ಇಲ್ಲಿ ನಮ್ಮ ಅಕ್ಕವರೆಲ್ಲ ಫುಲ್ಲು ಬೆಳಿಗ್ಗೆನೆ ಬಂದರು ಬಸ್ ಹತ್ಕೊಂಡು. ನಾವು ಇವಾಗ ಬಂದಿದ್ದೀವಿ. ಒಬ್ಬಟ್ಟು ರೆಡಿ ಆಗೈತೆ, ಬಜ್ಜಿ ರೆಡಿ ಆಗೈತೆ. ಇದು ಒಬ್ಬಟ್ಟು ತೋರಿಸ್ಬೇಕಾ? ಇದು ಒಬ್ಬಟ್ಟು. ಇಲ್ಲಿ ನೋಡಿ ಒಬ್ಬಟ್ಟು. ಆಮೇಲೆ ನೆಕ್ಸ್ಟ್ ಐಟಮ್ಮು ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗ್ತೈತೆ. ಬಜ್ಜಿ ರೆಡಿ ಮಾಡ್ತಾ ಇದೀವಿ. ಹಪ್ಳ ರೆಡಿ ಆಗಿದೆ. ಹೆಸರು ಬೇಳೆ ಮಾಡಿದೀವಿ. ಆಮೇಲೆ ಇಲ್ಲಿ ಕಾಳು ಪಲ್ಯ ನೋಡಿ, ಇದು ಕಾಳು ಪಲ್ಯ. ಆಮೇಲೆ ಇದೆಲ್ಲ ಅನ್ನ. ಇದು ಒಬ್ಬಟ್ಟು ಸಾರು. ಹಪ್ಳ ಕಟ್ಟಿಟ್ಟಿದ್ದೀವಿ ಗೈಸ್. ಹಬ್ಬ ಫುಲ್ ಜೋರಾಗಿ ನಡೀತೈತೆ ಇಲ್ಲಿ. ಮಹಾಶಿವರಾತ್ರಿ ಜಾತ್ರೆ. ಈಗೆಲ್ಲ ಜಾತ್ರೆ ಹತ್ರ ಹೋಗೋರೆ ನೋಡಿ. ಫುಲ್ಲು ಎಲ್ಲ ಪೂಜೆ ಜೋರಾಗಿ ನಡೆದೈತೆ ಮನೇಲಿ. ಈಗ ಇವಾಗ ಏನೇನಿರುತ್ತವ ಜಾತ್ರೆಯಲ್ಲಿ? 3 ಗಂಟೆಗೆ ಜಾತ್ರೆ ಸ್ಟಾರ್ಟು. ಇಲ್ಲಿ ಆರತಿ ಮಾಡೋದೇ ಒಂದು ದೊಡ್ಡ ವಿಶೇಷ. ಅದು ನಿಮ್ಗೆ ಆಮೇಲೆ ತೋರಿಸ್ತೀವಿ ಆರತಿ. ಆಮೇಲೆ ಅಲ್ಲಿ ಏನೇನಕ್ಕ ವಿಶೇಷತೆ? ಇವಾಗ ವಿಶೇಷತೆ ಸದ್ಯಕ್ಕೆ ಏನಿಲ್ಲ. ಅಂಗಡಿಗಳು ಹಾಕಿದ್ದಾರೆ, ನಾಟಕ ನಡೀತಿದೆ, ಆರ್ಕೆಸ್ಟ್ರಾ ಅದೆಲ್ಲ ನೋಡ್ಕೊಳ್ಳೋದು. ಅಸಲಿ ಜಾತ್ರೆ ಸ್ಟಾರ್ಟ್ ಆಗೋದು ನೋಡಿ 2 ಗಂಟೆ ಮೇಲೆ. ಆ ದೇವ್ರು ನೋಡೋದೇ ಒಂದು ಕಳೆ. ಆಮೇಲೆ ಬಸ್ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ದೇವ್ರ ಮೆರವಣಿಗೆ ಇರುತ್ತೆ. ಆಮೇಲೆ ಇದು ಆರತಿಗಳು ಇರುತ್ತೆ. ಮುಂದೆ ನಿಮ್ಗೆ ವಿಡಿಯೋದಲ್ಲಿ ಅದೆಲ್ಲ ನೋಡ್ಬೋದು. ನೆಕ್ಸ್ಟ್ ಸಲ ನೀವು ಇಲ್ಲೇ ಬಂದು ಲೈವ್ ಆಗಿ ನೋಡಿ. ತುಂಬಾ ಚೆನ್ನಾಗಿ ನಡೆಯುತ್ತೆ ಅಟ್ಟಿಲಕ್ಕಮ್ಮ ಜಾತ್ರೆ. ಅಮ್ನಟ್ಟಿ ಗ್ರಾಮ, ಅಟ್ಟಿಲಕ್ಕಮ್ಮ ದೇವಸ್ಥಾನ, ಯಡಿಯೂರು ತಾಲೂಕು. ನೆಕ್ಸ್ಟ್ ಅಲ್ಲಿಗೆ ಹೋಗಿ ಮಾಡೋಣ. ಹೋಯ್ತಾ ಜಾತ್ರೆ ಲೈಟಿಂಗ್ಸ್ ನೋಡಕ್ ಹೋಯ್ತಾ ಇದೀವಿ ನಾವೆಲ್ಲ. ನೋಡಿ ನಮ್ಮ ಟೀಮು ಗ್ರೂಪ್ ಮುಂದೆ ಹೋಯ್ತೈತೆ. ಝೂಮ್ ಮಾಡೋಣ ನೋಡಿ ಲೈಟಿಂಗ್ಸ್ ಹೆಂಗ್ ನಿಲ್ಸ್ತೈತೆ ಅಟ್ಟಿಲಕ್ಕಮ್ಮ ದೇವಸ್ಥಾನದ ಹತ್ರ. ಇಲ್ಲೆಲ್ಲ ಸ್ವಲ್ಪ ಕಳ್ಳರ ಕಾಟ ಜಾಸ್ತಿ ಅಂತೆ. ಅದಕ್ಕೆ ಎಲ್ಲ ಶಾಲು ಎಲ್ಲ ಹೊಚ್ಕೊಂಡು ನೀಟಾಗಿ ಎಲ್ಲ ರೆಡಿ ಆಗೋರೆ. ನೋಡಿ ಎಲ್ಲ ಲೈಟ್ ಸೆಟ್ಟಿಂಗ್ ಇವಾಗ ನೋಡಕ್ಕೆ ಚೆನ್ನಾಗೈತೆ. ಅವಾಗಲೇ 6 ಗಂಟೆಗೆ ಬಂದಾಗ ಜನನೇ ನೋಡಿ ಎಷ್ಟು ಜನ. ಅಲ್ಲಿ ನಾಟಕ ನಡೀತೈತೆ ಮುಂದೆ. ಲೈಟ್ ಸೆಟ್ಟಿಂಗ್ ನೋಡಿ, ಮೈಸೂರು ದಸರಾ ರೇಂಜಿಂಗ್ ಮಾಡೋರೆ ಲೈಟ್ ಸೆಟ್ಟಿಂಗು. ಅಲ್ಲಿ ನಾಟಕ ನಡೀತೈತೆ. ಇಲ್ಲಿ ನೋಡಿ ಎಲ್ಲ ನಮ್ಮ ಕಡೆಯವ್ರ ಲೈನ್ಗೆ ಬಳೆ ತೊಡ್ಸ್ಕೊಳಕ್ಕೆ ನಿಂತವ್ರೆ. ಏನವ ತೊಡಸ್ಕೊಳ್ರಿ ಎಲ್ಲಾರು. ತೊಡಸ್ಕೊಂಡ್ರೆ ಪಿಚ್ಚಕ್ಕೆ ಹೋಗ್ಬೇಕು ಆಫೀಸ್ಗೆ. ಆಫೀಸ್ಗೆ ಹೋದ್ರೆ ಪಿಚ್ಚಕ್ಕೆ ಹೋಗ್ಬೇಕು. ಅದಕ್ಕೆ ಅಲ್ಲಿ ನಮ್ಮ ಹಿಂದೆ ಫ್ಲಾಗ್ ಕಾಣಿಸ್ತಿದೆಯಲ್ಲ, ಆ ಫ್ಲ್ಯಾಗು ಹಾಕಿದ್ರೆ ನಾನ್ ವೆಜ್ ಯಾರು ಮಾಡಂಗಿಲ್ಲ ಮನೆಗಳಲ್ಲಿ. ಹಬ್ಬ ಘೋಷಿಸಿದ್ದಾರೆ ಅಂತ ಈ ಧ್ವಜಾರೋಹಣದಿಂದ ಅರ್ಥ. ಜಾತ್ರೆ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗಿದೆ ಅಂತ ಆ ಧ್ವಜಾರೋಹಣ ಮಾಡಿ. ಈಗ ಏನ್ ತಗೊಳಕ್ ಹೋಯ್ತಾ ಇದೀವವ? ಏನ್ ಜನ ಅಪ್ಪ. ಇಲ್ಲಿ ಸುತ್ತಮುತ್ತ ಊರೆಲ್ಲ ಬಂದೇ ಬರುತ್ತಲ್ವ ಇಲ್ಲಿಗೆ ಅಮ್ನಟ್ಟಿ ಜಾತ್ರೆ. ಇಲ್ಲಿ ಒಂದು ನಮ್ಮ ಕಡೆ ಹುಡುಗಿ ಒಂದು ಇಯರಿಂಗ್ಸ್ ತಗೋಬೇಕಂತೆ, ಅದಕ್ಕೆ ಹುಡುಕ್ತಾ ಇಲ್ಲವಾ? ಓ ಇದ್ದ. ನಮ್ಮ ಮೆನುಗೆ ಇವಾಗ ಆಟ ಸಾಮಾನು ಬೇಕಂತೆ. ಒಳ್ಳೆ ಆಟ ಸಾಮಾನು ಕೊಡಿಸ್ಬಿಟ್ಟು ಅವನವ ಖುಷಿ ಆಯ್ತಾನೆ. ನೋಡಿ ಊಟ ಕೊಡ್ತಾ ಇದ್ದಾರೆ ಎಲ್ಲ ಅನ್ನದಾನ. ಏನ್ ಯಾವ ಥರದ್ದು ಬೇಕು?
ಟ್ರಕ್ಕ ಟ್ರಕ್ ಹೇಳ್ತಾನೆ. ಏ ಥಿಂಕ್ ಬಿಗ್ ಮ್ಯಾನ್. ಆಮೇಲೆ ಸೆಲೆಕ್ಷನ್ ಇವತ್ತು ಮುಗಿಯಲ್ಲ. ಎಲ್ಲ ಸ್ಪೆಕ್ಸು ವಾಚು ಎಲ್ಲ ಎಷ್ಟು ಸಾಕಾಗೈತೆ. ಅಕ್ಕ ತಗೋತೀರಾ? ತಗೊಳ್ರಿ, ಸಾಕಾಗವೆ. ತಗೊಳ್ರಿ ಏನಾದ್ರು ವಾಚು ಏನಾದ್ರು. ಸ್ಪೆಕ್ಸ್ ಯಾವ್ದು ಚೆನ್ನಾಗೈತೆ? ಈಗೆಲ್ಲ ಏನಿತ್ತು ಟಾಟಾ ಸಾಮಾನು ತಗೊಂಡಿದ್ದಾಯ್ತು. ಇವಾಗ ನಾಟಕದ ಹತ್ರ ಹೋಗ್ತಾ ಇದ್ದೀವಿ. ನಾಟಕ 2 ಕಡೆ ನಡೀತೈತೆ ನಾಟಕ. ಒಂದು ಕಡೆ ಆರ್ಕೆಸ್ಟ್ರಾ ನಡೀತೈತೆ. ಅಪರೂಪ ತೋರಿಸಿ ಬನ್ರಿ. ತೋರಿಸಿ ಬರೋದ ನೋಡಿ. ಸೆಟ್ ಎಷ್ಟು ಅದ್ದೂರಿ ಹಾಕೋರೆ. ಆರ್ಕೆಸ್ಟ್ರಾಗಳಿಗೆಲ್ಲ ಇಷ್ಟೆಲ್ಲ ಸೆಟ್ ಹಾಕೋದೇ ಇಲ್ಲ. ಇಲ್ಲಿ ನೋಡಿ ಪ್ರೇಕ್ಷಕರು ಹೆಂಗ್ ಕೂತವ್ರೆ ನಾಟಕ ನೋಡಕ್ಕೆ. ಎಲ್ಲ ಹಳೆ ತಲೆಗಳು. ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ನಾಟಕದು ಸೆಟ್ ನೋಡ್ದು ಎಷ್ಟು ಗ್ರ್ಯಾಂಡ್ ಆಗೈತೆ. ಆರ್ಕೆಸ್ಟ್ರಾ ಹತ್ರ ಬಂದು ಮುಗ್ದೇ ಹೋಯ್ತು. ಆರ್ಕೆಸ್ಟ್ರಾಗೆ ಇದೆಲ್ಲ ಜನ ಬಂದಿರೋದು. ನಿಮಗೆ ಆರ್ಕೆಸ್ಟ್ರಾಗೆ ಫ್ಯಾನ್ಸ್ ಜಾಸ್ತಿ ಅನ್ಸುತ್ತೆ. ಇಲ್ಲಿ ರಾತ್ರಿ ಆರತಿ ನಡೆಯುತ್ತೆ. ಇಲ್ಲಿ ಆರತಿ ರೆಡಿ ಮಾಡ್ತವ್ರೆ ಒಳಗಡೆ. ಅದು ಸ್ವಾತಿ ಅವ್ರ ದೊಡ್ಡಮ್ಮ ಅವ್ರ ಮನೆ ಇದು. ನಾವು ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಹೆಂಗ್ ರೆಡಿ ಮಾಡ್ತಾರೆ ಅಂತ ವಿಡಿಯೋ ತೋರಿಸ್ತೀವಿ. ಇನ್ನು ಫಿನಿಶ್ ಆಗಿಲ್ಲ. ಆರ್ತಿಗೆನಾ ಹೂವ ಇಲ್ಲ. ಈಗ ಮುಡಟ್ಟಿ ದೇವ್ರದ್ದು ಆರತಿ ಓಡ್ತೈತೆ. ಆರತಿಗಳೆಲ್ಲ ಓಡ್ತೈತೆ. ಏನು ಹಸಿ ತೂಕ ಇರಲ್ಲ. ಒಂದು 20-30 kg ಇರುತ್ತೆ ಒಂದು. ದೇವ್ರು ಬಂತು. ಅಲ್ಲಿ ಬಸವ ಅಕ್ಕ ಗೋಡ್ ಬರ್ತೈತೆ ಬಸವ. ಅದೇನು ಹಚ್ತಾವ್ರಲ್ಲ. ಎಲ್ಲ ಓಡ್ತಾವ್ರೆ. ಬಂದಿದ್ದ ದಮ್ಮ ಮೊದ್ಲು ಮಾಡ್ತಾರಲ್ಲ ಆ ಅಣ್ಣ ನೋಡಕ್ಕೆ ಹೈಟ್ ಕಮ್ಮಿ ಇರೋದಕ್ಕೆ ಅದ್ರ ಮೇಲೆ ಹತ್ತಿ ನಿಂತ್ಕೊಂಡ್ಬಿಟ್ರು ವಿಡಿಯೋ ಮಾಡಕ್ಕೆ. ಬಸವ ದೇವರು ಪಟಾಕಿ ಬಸವ ಒಳಗೆ ಓಡ್ತಾ ಇದೆ. ಎಷ್ಟು 5-6 ಬಸವನ. ಇಲ್ಲೊಂದು ಬಸವನ, ಇನ್ನೊಂದು ಏನು ಅಲಂಕಾರ ಎಲ್ಲ ಮುಗಿನ ಜೋಡಿಯಲ್ಲೇ ಅಲಂಕಾರ ಮಾಡಿರೋದು. ನೋಡಿ
ಬಸವಣ್ಣ ಕರ್ಬಂದು ದೇವ್ರನ್ನ ವಾಪಸ್ ಅದಕ್ಕೆ ವಾಪಸ್ ಬರೋದು ಬಸವ ಅಲ್ವಾ? ವಾಪಸ್ ಇಲ್ಲೇ ಐತಿ ದೇವ್ರು. ಇನ್ನೂ ನೀಟಾಗಿ ಕಾಣಿಸುತ್ತಲ್ವಾ ಆಮೇಲೆ ಅಲ್ಲ ಮತ್ತೆ ವಾಪಸ್ ಬರುತ್ತಿದ್ದಾರೆ ದೇವರು ಎಲ್ಲ ಉಯ್ಯಾಲೆ ಆದ್ಮೇಲೆ ಮತ್ತೆ ವಾಪಸ್ ಅಲ್ಲೋಗಿ ಉಯ್ಯಾಲೆ ಮಾಡಿ ವಾಪಸ್ಸು. ಇನ್ನ ಬೇಜಾರೈತೆ. ಹೌದಾ? ಪ್ರಸಾದ ಇಲ್ಲೇ ದೇವ್ರನ್ನ ಇಳಿಸೋದು. ಈ ಪಂಜ ಇಟ್ಟವ್ರನ್ನ ಅದೇ ಪ್ಲೇಸ್ ದೇವ್ರು ಇಳಿಸೋದು. ಎಲ್ಲಿ ಇದ್ರೊಳಗಡೆನಾ? ಮೊನ್ನೆ ಇದಾಗಿದ್ದ ಅದೆಲ್ಲ ಹಳೇದು ಫಸ್ಟು. ಅದಕ್ಕೆ ಇದು ಬಸವಣ್ಣ ಇದು ಬಾಣ ಸುಡ್ತವ್ರೆ ಅಲ್ಲಿ. ಇವಾಗ ಅಲ್ಗೂ ಐತೆ ದೇವ್ರು. ಅಲ್ಗೋಗಿ ಮುದ್ದಿನ ಮರ ಸುಟ್ಟು ಬರೋದಿಲ್ಲ. ಇದು ಆರತಿಗಳನ್ನೆಲ್ಲ ಇಲ್ಲಿ ಇಡ್ತಾರಾ? ನಿಮ್ದು ನೀನು ಎತ್ಕೊಂಡ್ ಬಂದವಿನು. ಯಶಿಕನ್ನ ಎತ್ಕೊಂಡದು ನಮಗೆ ಒಂದು ಕೆಲಸ. ಈ ಯಶಿಕ ದೇವ್ರು ಇನ್ನೂ ಬಂದೇ ಇಲ್ಲ, ಆಗ್ಲೇ ಎತ್ಕೋ ಅಂತವಳು. ಅಲ್ಲೆಲ್ಲ ಕೇಳ್ತಾರೆ ಅನ್ಸುತ್ತೆ ಬಸವಣ್ಣನ. ಲಕ್ಕಮ್ಮ ದೇವ್ರನ್ನ ಉಯ್ಯಾಲೆ ಆಡಿಸ್ತಾರೆ. ಉಯ್ಯಾಲೆಗೆ ಎಲ್ಲ ಸಿದ್ಧತೆ ನಡೆದೈತೆ.
ನೋಡಿ ನಾವು ಹೇಳಿದ್ವಲ್ಲ ನಿನ್ನೆ ಅಪ್ಪಿಲಕ್ಕಮ್ಮ ದೇವಸ್ಥಾನದ ಪೂಜಾರಿ ಕಡೆಯವ್ರದ್ದು ಮದುವೆ ಶನಿವಾರ ಭಾನುವಾರ ಅಂದ್ಬಿಟ್ಟು ಜರ್ಮನ್ ಟೆಕ್ನಾಲಜಿಯಲ್ಲಿ ಹೆಂಗೆ ಹಾಕೋರು ನೋಡಿ ಶೆಡ್ಡು ಬರೀ ಮದುವೆಗೆ ಸ್ಯಾಟರ್ಡೆ ಸಂಡೇ ಮದುವೆ ಫುಲ್ಲು ಗ್ರ್ಯಾಂಡ್ ಅಂತೆ. ಅವ್ರ ಚೌಟ್ರಿ ಏನು ಮಾಡಲ್ಲ, ಶೆಡ್ ಎಷ್ಟು ಸಖತ್ತಾಗಿ ಹಾಕೋರು ನೋಡಿ, ಕೂಲಾಗೈತೆ.